ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ನನ್ನ ಯೂಟ್ಯೂಬ್ ಚಾನೆಲ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ಸಂಗಾತಿಗಳಿಗೆ ಮೋಸ ಮಾಡಬೇಡಿ, ಮೋಸ ಮಾಡಿ ಪಾಪನ ಕಟ್ಕೊಳ್ಬೇಡಿ ಅಂತ ಇವತ್ತಿನ ಟಾಪಿಕ್ಕು. ಇವತ್ತಿಗೆ ಎಷ್ಟೋ ಜನ ಈ ರಿಲೇಷನ್ಶಿಪ್ ಅಂತ ಏನು ಹೇಳ್ತೀವಲ್ಲ, ಎಸ್ಪೆಷಲಿ ಹಸ್ಬೆಂಡ್ ಮತ್ತೆ ವೈಫ್ದು, ಸೊ ಈ ರಿಲೇಷನ್ಶಿಪ್ಪಲ್ಲಿ ಸಿಕ್ಕಾಪಟ್ಟೆ ಮೋಸ ನಡೀತಾ ಇದೆ. ಅದೆಷ್ಟೋ ಪಾಪ, ನೀವೇನು ಮೋಸ ಮಾಡ್ತೀರಲ್ಲ ಅದೆಷ್ಟೋ ಪಾಪ ಹತ್ತುತ್ತೆ. ಆ ಕ್ಷಣಕ್ಕೆ ನಿಮ್ಗದು ಖುಷಿ ಕೊಡ್ಬೋದು, ಮಾಡಿದ್ ಸರಿ ಅನ್ಸಿರ್ಬೋದು, ಕ್ಷಣಿಕ ಸುಖ ಸಿಕ್ಬೋದು, ವಾಟ್ ಎವರ್ ಇಟ್ ಇಸ್, ಏನೇ ಆಗ್ಬೋದು. ಆದರೆ ಅದು ಮಹಾ ಘೋರ ಅದು ಆ್ಯಕ್ಚುಲಿ. ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ವಿಡಿಯೋ ನೋಡಿದ್ಮೇಲೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೊಸಬ್ರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಎಷ್ಟೋ ಗಂಡ ಹೆಂಡತಿ ಮಧ್ಯೆ ಇವತ್ತು ಎಷ್ಟೋ ಜನ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಮೆಸೆಂಜರ್ ಎಲ್ಲೋ ಯಾವುದೋ ಒಂದು ಆ್ಯಪ್ ಮುಖಾಂತರ ಕನೆಕ್ಟ್ ಆಗ್ತಾ ಇದ್ದಾರೆ. ಯಾವ ವಿಚಾರಕ್ಕೆ ಕನೆಕ್ಟ್ ಆಗ್ತಾ ಇದ್ದೀರಿ? ನಿಮ್ಮ ಸಂಗಾತಿ ಅಂದ್ರೆ ಏನು? ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಳ್ಬೇಕಲ್ಲ. 7 ಜನ್ಮದ ಬಂಧ ಅಂತ ಹೇಳ್ತೀವಿ. ನೀವೇನ್ ಅನ್ಕೋತಾ ಇದ್ದೀರಿ? 7 ಜನ್ಮದ ಬಂಧ ಅಂತ ದೊಡ್ಡೋರು ಮಾಡಿದ್ದಾರೆ, ಇದಾಗಿನ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ಪ್ಯೂರ್ ಒಂದು ರಿಲೇಷನ್ಶಿಪ್ಪು. ಕ್ಷಣಿಕ ವಿಚಾರಗಳಿಗೋಸ್ಕರ ಎಷ್ಟೋ ಜನ ಮೋಸ ಮಾಡ್ತಿದ್ದಾರೆ. ಒಳ್ಳೇದಾಗುತ್ತಾ ನಿಮ್ಗೆ? ಜ್ಞಾನದ ಅರಿವು ಬೇಕಾಗುತ್ತೆ ಮನುಷ್ಯನಿಗೆ. ಯಾವ ಜ್ಞಾನದ ಅರಿವು ಬೇಕಾಗುತ್ತೆ ನಮಗೆ? ಒಳ್ಳೇದ್ಯಾವುದು, ಕೆಟ್ಟದ್ಯಾವುದು, ಯಾವುದ್ರ ಮೇಲೆ ನಡಿಬೇಕು ನಾವು? ಸರಿ, ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆದ್ರೂ ಮೆಸೇಜ್ ಮಾಡ್ತೀವಿ, ಮೂವ್ ಆನ್ ಆಗ್ತಿದೀವಿ. ಓಕೆ, ಏನ್ ಸಿಗ್ತಾ ಇದೆ ನಿಮ್ಗೆ? ಅದೇನಾ ಬದುಕು ಮಾಡ್ತಿರೋದು? ಎಲ್ಲಿ ಬದುಕ್ತಾ ಇದೀವಿ? ಎತ್ತು ಸಾಕ್ಷಿದೆ ಯಾವ ಕಡೆ ಸಾಗ್ತಾ ಇದೆ ಪಯಣ? ಸಮಾಜದ್ದು, ರಿಲೇಷನ್ಶಿಪ್ದು. ನೋಡಿ, ದೊಡ್ಡೋರೊಂದು ಮಾತು ಹೇಳ್ತಾರೆ, ಅರಿವು ತಗೊಂಡು ಜೀವನ ಮಾಡಿದ್ರೆ ಬದುಕು ತುಂಬಾ ಚೆನ್ನಾಗಿರುತ್ತೆ, ಅರಿಯದೇ ಜೀವನ ಮಾಡಿದ್ರೆ ಚರಂಡಿ ನೀರಿಗೆ ಸಮ ಆಗತ್ತೆ ಬದುಕು ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ ನಾನು ಹೇಳ್ತಕ್ಕಂತಹ ಮಾತುಗಳು? ಈಗ ಸಂಗಾತಿಗೆ ಗೊತ್ತೇ ಆಗಲ್ಲ. ಮೆಸೆಂಜರಲ್ಲಿ ಟೆಕ್ಸ್ಟ್ ಮಾಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು, ವಾಟ್ಸಾಪಲ್ಲಿ ವಿಡಿಯೋ ಕಾಲ್ ಮಾಡ್ಬೋದು. ಅನ್ಕೊಂಡ್ ಮಾಡಿದ್ರೆ ಮದ್ವೆ ಯಾಕಾಗ್ಬೇಕಿತ್ತು? ಅಥವಾ ಸಂಗಾತಿಗೆ ಮಾತು ಯಾಕೆ ಕೊಡ್ಬೇಕಿತ್ತು? ನನ್ನ ಪ್ರಕಾರ ಕರೆಕ್ಟ್ ಅಲ್ವಾ ಹೇಳ್ತಿರೋದು? ಗೊತ್ತಾಗಲ್ಲ ಅಂತ ಅನ್ಕೋಬೇಡಿ, ಗೊತ್ತಾಗುತ್ತೆ. ಮೇಲೆ ಎಸ್ಸಾರ್ನೋ ತಿಳಿದು ನೋಡಿ. ಯಾಕೆ ಮಾಡಬೇಕು? ನನ್ನ ಪ್ರಕಾರ ಮೆಸೇಜ್ ಒಂದು ಸಲ ಬಂಧನ ಅಂತ ಆದ್ಮೇಲೆ, ಬಂಧನ ಅಂದ್ರೆ ಏನು ಆ್ಯಕ್ಚುಲಿ? ನಿಮಗೆ ಜೈಲಲ್ಲ ಅದು. ಆ್ಯಕ್ಚುಲಿ ನಿಮ್ಮ ಮತ್ತೆ ಅವರ ಒಂದು ಪ್ರೀತಿಯ ಸಂಕೇತದ ಬಂಧನ ಅಲ್ಲ. 3ನೇ ವ್ಯಕ್ತಿ ಒಳಗಡೆ ಎಂಟ್ರಿ ಆಗಬಾರ್ದು ಆ ಬಂಧನದ ಮಧ್ಯೆ. ಅದೇ ಗಂಡ ಹೆಂಡತಿ ಬಂಧನದ ಜೀವನ ಅಂತ ಹೇಳೋದು ನಾವು. ಸರಿ, ಇದೇ ಕೆಲಸ ಮಕ್ಕಳು ಮಾಡಿದ್ರೆ ಹೇಗಿರುತ್ತೆ? ನಾಳೆ ನಿಮಗೆ ಮಕ್ಕಳಾಗ್ತಾರೆ. ಅವರು ಹಾಗೆ ಮಾಡಿದಾಗ ನಿಮ್ಗೆ ಹೆಂಗಿರುತ್ತೆ ಫೀಲು? ನೀವು ಮಾಡಿದಾಗ ನಿಮ್ಗೆ ಸರಿನೇ ಅನ್ಸಿರ್ಬೋದು, ಆದ್ರೆ ಆ ಮೋಸ ಹೋದಂತಹ ವ್ಯಕ್ತಿಗೆ ಹೇಗಿರುತ್ತೆ ಫೀಲು? ಇದನ್ನು ಯೋಚನೆ ಮಾಡ್ಬೇಕಾಗುತ್ತಲ್ಲ. ಪಾಲಿಗೆ ಏನು ಬಂದಿರುತ್ತಲ್ಲ, ಏನು ನಮಗೆ ಗಂಡ ಅಂತ ಸ್ವೀಕಾರ ಆಗಿರ್ತಾರೆ, ಹೆಂಡತಿ ಅಂತ ಸ್ವೀಕಾರ ಆಗಿರ್ತಾರೆ, ಅವರ ನಂಬಿಕೆಯನ್ನ ಸಾಯಿಸಿದ್ರೆ ಈ ಜನ್ಮ ಅಲ್ಲ 7 ಜನ್ಮದಲ್ಲೂ ಕೂಡ ಆ ಒಂದು ಪಾಪದ ಋಣ ಮುಗಿಯಲ್ಲ ಅಂತ ಹೇಳ್ತಾರೆ ದೊಡ್ಡೋರು. ಸಂಗಾತಿಗಳು ಗಂಡ ಹೆಂಡತಿ ಅಂತ ಹೇಳಿದ್ರೆ ಹೇಗಿರ್ಬೇಕು ನಮಗೆ? ಎಷ್ಟೇ ಆಫರ್ಗಳು ಆಪ್ಷನ್ಸ್ಗಳು ಸಿಕ್ರೂ ಕೂಡ ಜಗತ್ತಲ್ಲಿ ಇವರಿಗಿಂತ ಯಾವ ಆಫರು, ಇವರಿಗಿಂತ ಯಾವುದು ಆಪ್ಷನ್ಸು ಏನೂ ಇಲ್ಲ ಅಂತ ಬದುಕೋದಿದೆಯಲ್ಲ, ಅರ್ಥ ಮಾಡ್ಕೊಂಡು ದಟ್ ಈಸ್ ದ ಟ್ರೂ ಹಸ್ಬೆಂಡ್ ಅಂಡ್ ವೈಫ್ ರಿಲೇಷನ್ಶಿಪ್ ಅಂತ ಹೇಳ್ತೀನಿ ಸ್ನೇಹಿತರೆ. ಎಸ್ಸಾರ್ನೋ? ಇವತ್ತು ಹಂಗೆ ನಡೀತಾ ಇದ್ದು. ಎಷ್ಟೋ ಕೌನ್ಸ್ಲಿಂಗ್ ಮಾಡ್ತಾ ಇದ್ದೀನಿ ನಾನು. ಕೌನ್ಸ್ಲಿಂಗಲ್ಲಿ ಅದೇ ಕಾಣ್ತಿರೋದು, ನನಗೆ ಇನ್ನೇನು ಕಾಣ್ತಿಲ್ಲ. ಆ ಅಫೇರು, ಈ ಅಫೇರು, ದೆನ್ ವೈ ಅಫೇರ್? ಆ್ಯಂಡ್ ಆ ಸಂಬಂಧ ಉಳಿಯುತ್ತಾ ನಿಮ್ನ? ಬೀದಿಗಿಳಿಯೋಂಥ ಕೆಲಸ ನೀವೇ ಮಾಡ್ಕೋತಾ ಇದ್ದೀರಿ. ಸ್ವಲ್ಪ ಜಸ್ಟ್ ಅರ್ಥ ಮಾಡ್ಕೊಂಡು ಹೋಗೋಣ. ಕರೆಕ್ಟು, ನಮಗೆ ಹಾಲು ಯಾವುದು, ಆಲ್ಕೋಹಾಲ್ ಯಾವುದು ಗೊತ್ತಾಗ್ತಿದೆ, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಗೊತ್ತಾಗ್ತಿದೆ. ಬಟ್ ಸ್ಟಿಲ್ ಯಾಕೆ ಮಾಡ್ತಾ ಇದ್ದೀವಿ ನಾವು? ಪ್ರಶ್ನೆ ಕೇಳ್ಕೋಬೇಕಾಗಿರೋ ವಿಚಾರ. ಯಾಕೆ ಬೇಕಾಗಿದ್ದಾರವರು? ಸಪೋಸ್ ಸಿಕ್ಕರೆ ಆಲ್ರೆಡಿ ಇದಾರಲ್ಲ ನಿಮಗೆ ಸಂಗಾತಿ ಅಂತ ಹೇಳಿ, ಇನ್ನೊಬ್ಬ ವ್ಯಕ್ತಿ ಯಾಕೆ ಬೇಕು? ನನ್ನ ಪ್ರಶ್ನೆ. ಇರೋದ್ರಲ್ಲೇ ಸರಿ ಮಾಡ್ಕೊಳಕ್ ಆಗದಿರೋರು ನೀವು ಇನ್ನೊಂದು ತಗೊಂಡೇನ್ ಮಾಡ್ಕೊಳ್ತೀರಿ? ಅಲ್ಲೂ ತಪ್ಪುಗಳನ್ನ ಹುಡುಕ್ತಿರಲ್ಲ. ನೀವು ನಿಜವಾದ ವ್ಯಕ್ತಿತ್ವ ಇದ್ರೆ, ಪ್ರೀತಿ ಅನ್ನೋ ಹೆಸರಲ್ಲಿ ನೀವು ಮದುವೆ ಆಗಿದ್ದೀರಾ, ಅಥವಾ ಮದುವೆ ಆದ್ಮೇಲೆ ಪ್ರೀತಿ ಅನ್ನೋ ಹೆಸರಲ್ಲಿ ಬದುಕ್ತಾ ಇದ್ದೀರಾ, ಸಂಸಾರ ಮಾಡ್ತಿದ್ದೀರಾ ಅಂದ್ಮೇಲೆ ಇರೋ ವ್ಯಕ್ತಿಯೊಟ್ಟಿಗೆ ಹೊಂದ್ಕೊಂಡು ಹೋಗಿ. ದಟ್ ಇಸ್ ದ ಲೈಫ್. ಯಾರೂ ಪರಿಪೂರ್ಣರಲ್ಲ ಈ ಬದುಕಲ್ಲಿ, ಅದನ್ನೂ ವಿಚಾರ ಮಾಡು. ನಿಜವಾಗಿ ಸಂಗಾತಿ ಅಂತ ಹೇಳ್ತೀವಿ ನಾವು, ಅದು ಬೇಕಾಗಿರೋದು ಈ ಸಮಾಜದಲ್ಲಿ ನಮಗೆ. ಕೂತ್ಕೊಂಡು ಲೆಕ್ಚರ್ ಮಾಡಬೇಡಯ್ಯ ಅಂತ ನೀವು ನನಗೆ ಹೇಳ್ಬೋದು. ಯಾರಿಗೆ ನನ್ನ ಮಾತುಗಳು ಬೇಕೋ ನೋಡಿ, ಯಾರಿಗೆ ಬೇಡವೋ ನೋಡೋಕೆ ಹೋಗ್ಬೇಡಿ, ಸ್ಕ್ರಾಲ್ ಮಾಡಿ ವಿಡಿಯೋ. ಬಟ್ ಕೆಟ್ಟದ್ ಕಮೆಂಟ್ ಹಾಕಿದ್ರೆ ವ್ಯಕ್ತಿತ್ವ ನಿಮ್ದು ಗೊತ್ತಾಗುತ್ತೆ ನನಗೆ. ಯಾರು ಪರ ಮಾತಾಡ್ತಿಲ್ಲ, ಯಾರಿಗೂ ಹಾಳು ಮಾಡಬೇಕು, ಯಾರ್ದು ಮನೆ ಹಾಳು ಮಾಡಬೇಕು ಇಲ್ಲ. ಏನೋ ಒಂದು ಇನ್ಫಾರ್ಮೇಷನ್ ಒಳ್ಳೆ ರೀತಿಯಿಂದ ಹೋಗ್ತಿದ್ಯಾ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಮೀ. ಎಲ್ಲೋ ಒಂದು ಕಡೆಗೆ ಒಂದು ರೈಟ್ ಮೆಸೇಜ್ ಸಿಗ್ತಾ ಇದೆಯಾ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಓಕೆ, ಕೆಲವ್ರು ಅನ್ಬೋದು ಸುಮ್ಮನೆ ಏನೋ ಬಿಟ್ಟು ಸಲಹೆ ಕೊಡ್ತಾನೆ, ಅದು ನೀವು ಮಾಡಿಬೇಕಾದ್ರೆ ಬಿಟ್ಟು ಸಲಹೆ, ನೋ ಪ್ರಾಬ್ಲಮ್. ಕೆಲವ್ರು ಮಾತಾಡಿದ್ದಕ್ಕೆ ಕಮೆಂಟ್ ಹಾಕೋದಕ್ಕೆ ಯಾರೋ ವೇಣುಗೋಪಾಲ್ ಆಚಾರ್ಯ ಅಂತ ಒಬ್ರು ಮೆಸೇಜ್ ಫೇಸ್ಬುಕ್ಕಲ್ಲೆಲ್ಲೋ ಹಾಕಿದ್ದಾರೆ, ನನಗೇನು ಪ್ರಾಬ್ಲಮ್ ಇಲ್ಲ. ಕೆಟ್ಟದಾಗ ಮಾತಾಡಿದಾಗ ನಿಮ್ಮ ಯೋಚನೆ, ಅದು ನಿಮ್ಮ ವ್ಯಕ್ತಿತ್ವ ನನಗೆ ಕಾಣುತ್ತಲ್ಲಿ. ಎಲ್ಲೋ ಒಳ್ಳೇದಿದ್ದಾಗ ಅದಕ್ಕೆ ಸಪೋರ್ಟ್ ಮಾಡಿ. ಸಾಧ್ಯ ಆದ್ರೆ ಸಪೋರ್ಟ್ ಮಾಡೋಕ್ಕಾಗಿಲ್ವಾ, ತೆಪ್ಪಗಿದ್ಬಿಡಿ. ಆದರೆ ಇನ್ನೊಬ್ಬರಿಗೆ ಮಾಡೋ ಕೆಲಸದಲ್ಲಿ ಕಲ್ಲು ಹಾಕಕ್ಕೆ ಬರಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಆ್ಯಂಡ್ ವಿಡಿಯೋ ಏನು ಅನ್ನಿಸ್ತು ನಿಮಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ
ಲೈಕ್ ಮಾಡಿ. ಎಷ್ಟು ಲೈಕ್ ಮಾಡ್ತೀರಿ, ಎಷ್ಟು ಕಮೆಂಟ್ ಮಾಡ್ತೀರಿ, ವಿಡಿಯೋ ಎಷ್ಟು ಬೆಟರ್ ದ್ಯಾನ್ ಪರ್ಫಾರ್ಮ್ ಆಗುತ್ತೆ. ಪರ್ಫಾರ್ಮ್ ಆಗ್ತಿದ್ದಂಗೆ ಇನ್ನಷ್ಟು ಜನಗಳಿಗೆ ರೀಚ್ ಆಗುತ್ತೆ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಒಂದೊಂದು ರೀತಿ ಕೌನ್ಸಿಲಿಂಗ್ ಮಾಡ್ತೀನಿ. ಐ ಥಿಂಕ್ ಬೆಟರ್ ದ್ಯಾನ್ ಸಜೆಷನ್ ಸಿಗುತ್ತೆ ನನ್ನ ಕಡೆಯಿಂದ ಅಂತ ಹೇಳ್ತಾ, ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಆದಷ್ಟು ಬೇಗ 14,000 ಕಂಪ್ಲೀಟ್ ಆಗಿದೆ ಇವತ್ತಿಗೆ, 15,000 ಕಂಪ್ಲೀಟ್ ಆಗಲಿ ಇದೆ ಒಂದು ವಾರದಲ್ಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.